ಬಾಗಲಕೋಟೆ ಜಿಲ್ಲಾ ಇಳಕಲ್ ತಾಲೂಕಿನ ತುಂಬ ಗ್ರಾಮದ ಮಹೇಶ್ ಮಾದರವರ ಮಗನ ಸಾವಿನ ಸುದ್ದಿ ತಿಳಿದು ಅವರ ಮನೆಗೆ ಬೀರ್ ಮರ್ಮಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರ ಮತಿನ್ ಕುಮಾರ್ ಸರ್ ಅವರಿಗೆ ಮನೆಗೆ ಭೇಟಿ ನೀಡಿ ಅವರಿಗೆ ಸಂತಾನ ತಿಳಿಸಿ ಮತ್ತು ಅವರಿಗೆ ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ಅವರ ಬೀರ್ ಮರ್ಮಿ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಮತ್ತು ತಾಲೂಕು ಅಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಅವರ ಮನೆಗೆ ಭೇಟಿ ನೀಡಿದರು. ಜಳಕ ಮಾಡೋಣ ಅಂತೇಳಿ ಅಂದು ಆ ಜಾಗ ಕರ್ಕೊಂಡು ಹೋಗಿ ಅಲ್ಲಿ ಜಳಕ ಮಾಡೋದಕ್ಕೆ ಬಂದಿದ್ರು. ಅಲ್ಲಿಂದ ಒಂದು 200 ಮೀಟ್ರ್ ಆಗುತ್ತೆ. ಅಲ್ಲಿ ದೊಡ್ಡದು ಹೊಂಡ ಐತ್ರಿ. ಅದು ಆ ಹೊಂಡದೊಳಗೆ ಹಾಕಿ ಬಂದ್ಬಿಟ್ಟಾರೆ. ನಮಗೆ ಅದೆಲ್ಲ ಗೊತ್ತಿಲ್ಲ ರೀ. ಕಳಿಸ್ಯಾರ, ಕರ್ಕೊಂಡು ಹೋಗ್ಯಾರಲ್ಲ ನಮ್ಮ ಹುಡುಗರು ಕರ್ಕೊಂಡು ಹೋಗಿರಿ ಹೇಳೋಣ. ನಾನು ಕೇಳಿದ್ದೀನಿ ರೀ, ಹೋಗಿ ನಾನು ಅವ್ರಿಗೆ ಕೇಳಿದ ತಕ್ಷಣ ಇಲ್ಲ ನಾವು ಫಸ್ಟ್ ಅಲ್ಲಿ ಸೊಸೈಟಿ ಹತ್ರ ಬಂದು ಇಳಿಸ್ತೀವಿ ಅಂತಂದು ಇಳಿಸಿರ್ಬೋದು ಬಿಡೋದು. ನಾವು ಹೆಂಗೆ ಒಂದೇ ಸರಿ ಹೆಂಗೆ ಬೇಕು ಇಳಿಸಿರ್ಬೋದು ಅಂತ ಹಂಗೆ ಅನ್ಕೊಂಡಿದ್ವಿ. ಆಮೇಲೆ ಮತ್ತೆ 1 ಅವರ್ ಬಿಟ್ಟು ಸಿಗ್ಲಿಲ್ಲ ರೀ ನಮ್ಮ ಹುಡುಗ. 1 ಅವರ್ ಬಿಟ್ಟು ಹೋಗಿದ್ರೆ ಆ ಹುಡುಗ ಇದ್ದೇನೆ ರೀ, ಅವಾಗ ಕರ್ಕೊಂಡು ಹೋಗಿರೋ ಹುಡುಗ. ಅವ ಏನಂದ ಇಲ್ಲ ಅಲ್ಲಿ ರೋಡಿಂದ ಅಲ್ಲಿ ಇಳಿಸಿ ಕಾಸು ನಾನು ವಾಪಸ್ ಬಂದಿಲ್ಲ ನಾನು ಅಂತ ಅಂದಿಲ್ಲ. ಅಂದ್ರೆ 2ನೇ ಸರಿ ಹೇಳ್ಬೇಕಾದ್ರೆ ಆ ಹುಡುಗ ಆಗಲೇ ಗಡಬಡ ಆಗ್ಬಿಟ್ಟಿಲ್ಲ. ಒಂಥರ ತೊದಲು ಥರ ಇದು ಮಾಡಿ ಇದು ಮಾಡಕ್ಕೆ ಅಷ್ಟೊತ್ತಿಗೆ ಅವನು ಬಂದು ನಾವು ಅಡುಗೆಲ್ಲ ಮಾಡಿಲ್ಲಪ್ಪ, ನಮಗೂ ಒಂಥರ ಆಗತೈತಿ, ನಮಗೆ ಅಪವಾದ ಬಂತು ನಮ್ಮ ಹುಡುಗನ ಮ್ಯಾಲೆ ಅಂತೇಳಿ ಅಂದು ಅಣ್ಣ ಒಂಥರ ಮಾಡಿದ್ರಿ. ನನಗೆ ಇಳಿಸಿ ಬಂದೀನಿ ಅಂತ ಹಿಂಗೆ ಯಾಕೆ ಮಾಡಾಕತ್ತೀರಿ ನೋಡ್ಬೇಕಂತ ಅಲ್ಲೆಲ್ಲ ನೋಡಿದೀನಿ ರೀ, ಸಿಗ್ಲೇ ಇಲ್ಲ ರೀ. ಮತ್ತೆ ಫೋನ್ ಹಚ್ಚಿದ್ದೀನಿ ರೀ ನಾನು. ಅಲ್ಲಿ ಹೊರಗಡೆ ಹೋಗಿ ನಮ್ಮ ಓಣ್ಯಾಗ ಎಲ್ಲರೂ ಏನು ಮಾಡಿಬಿಟ್ರಿ, ಒಂದೊಂದು ಊರಿಗೆ ಒಬ್ಬೊಬ್ರು ಹೋಗ್ಬಿಟ್ರಿ, ಎಲ್ಲಿ ಸಿಗ್ಲಿಲ್ಲ. ಲಾಸ್ಟಿಗೆ ಏನಂತ ನಾ ಫೋನ್ ಹಚ್ಚಿದ್ದೀನಿ. ಫೋನ್ ಹಚ್ಚಿದ ತಕ್ಷಣ ನಾನು ಅವಾಗ ಬೈದೀನಿ ರೀ ಅವ್ರಿಗೆ, ನಮ್ಮ ಹುಡುಗನ ಕರ್ಕೊಂಡು ಹೋಗಿರಿ, ಒಬ್ರು ಅಲ್ಲಿ ಅಂದ್ರಿ ಇರ್ಲಿ ಗಾಬರಿ ಯಾಕೆ ಆದ್ರಿ, ನಾನು ಕರೆಕ್ಟಾಗಿ ಹೇಳ್ತಾರೆ ಏನೈತರೂ ನಾನು ಆಮೇಲೆ ಇದು ಮಾಡ್ತೀನಿ ಅಂತ ಹೇಳಿ ನಾ ಬೈದ ತಕ್ಷಣ ಅವ್ರು ಏನಂದ್ರೆ ಅಮ್ಮ ಇಲ್ಲ ನಾವು ಜಳಕ ಮಾಡಿ ಇದು ನಾವೆಲ್ಲ ಬಟ್ಟೆ ತೊಗೊಂಡ್ಬಂದ್ವಿ, ಅವ್ರು ಜಳಕ ಮಾಡ್ತೀವಿ ಅಂತೇಳಿ ಅಲ್ಲಿ ಹೋದ್ರು. ನಿಮ್ಮ ಹುಡುಗ ಈಸ್ ಬರಲಿಲ್ಲ, ನಮ್ಮ ಹುಡುಗನ ಕೈ ಕಾಲೆಲ್ಲ ಚೀರ್ಕಾಸ ನೀರಾಕ್ತೀನಿ ಊಟನ ಅಂತ. ನಾನೇನು ಮಾಡಿದ್ದೀನಿ ರೀ, ಇದನ್ನು ಮೊದಲೇ ಹೇಳ್ಬೇಕಾಗಿತ್ತಲ್ಲ, 2 ಸರಿ ಕೇಳಕ್ಕೆ ಬಂದಿದ್ದೀನಿ ನಿಮ್ಗೆ. ಅವಾಗ ಯಾಕೆ ಹೇಳಿಲ್ಲ, ನೀ ಹೇಳಿದೆ ಅಲ್ಲಿಗೆ ಬರ್ತೀನಿ ತಡಿ ಅಂತೇಳಿ ಸೀದಾ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಅವರು ಮನೆ ಕರ್ಕೊಂಡು ಹೋಗ್ತಿದ್ದೆ. ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಪೊಲೀಸವರಲ್ಲಿ ಬಂದ್ಬಿಟ್ರಿ. ಯಾವಾಗ ಇದನ್ನ ಅಂದ್ವಿ ಮತ್ತು ಅವ್ರಿಗೆ ಮಾಹಿತಿ ಗೊತ್ತೈತ್ರಿ. ಅದು ಅಲ್ಲಿ ಹೋಗೋಷ್ಟೊತ್ತಿಗೆ ಪೊಲೀಸವ್ರು ಬಂದರೆ ಎಲ್ಲ ನೋಡಿದ್ವಿ, ನಾವೇ ಮಾಡಿದ್ವಿ. ಮತ್ತು ಇಲ್ಲ ಅಂದಮೇಲೆ ಗೊತ್ತಿಲ್ಲ ಅಂತ ಇವರು ಮತ್ತೆ ಹೋಗ್ಯಾರ. ಕಂಪ್ಲೇಂಟ್ರ್ ಕೊಡ್ಬೇಕಲ್ಲ ಹುಡುಗ ಕರ್ಕೊಂಡು ಹೋಗಿ ಅಂತೇಳಿ ನಾನು ಸ್ಟೇಷನ್ಗೆ ಹೋದೀನಿ ರೀ. 11ರಲ್ಲಿದ್ದ ಟ್ರೈ ಮಾಡೀನಿ ರೀ ನಾನು ಕಂಪ್ಲೇಂಟ್ ಕೊಡೋಕೆ. ಒಟ್ಟ ಕಂಪ್ಲೇಂಟ್ ತೊಗೊಳ್ಳಿಲ್ಲ ರೀ ಅವ್ರು. ಅವ್ರು PSI ಮೇಡಮ್ ನನಗೆ ಸ್ವಲ್ಪ ಅನುಕೂಲ ಆಗತ್ತಾರ ಕೊಡು ನೀನು ಅಂತ. ನಿನಗೆ ಅನುಕೂಲ ಆಗತ್ತಾರ ನಾನೇ ಕೊಡ್ರಿ, ನನ್ನ ಮಗ ಬರ್ತಾನೀಗ ಅಂದ್ರೆ ನಾನು ಸದ್ಯ ಕೊಡ್ತೀನಿ, ಅನುಕೂಲ ಆಗತ್ತಾರ ಅಂದ್ರೆ ಯಾವ ಥರ ಅಂದಿದ್ರಿ. ತೊಗೊಳ್ಳಿಲ್ಲ ರೀ. ಮತ್ತು SP ಅವ್ರಿಗೆ ಫೋನ್ ಹಚ್ಕಂಡು ಅವ್ರಿಗೆ ಬೈದ್ರೆ ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ಕೊಡೋದು. ಇಷ್ಟೊತ್ತಿನಾಗ ಫೋನ್ ಹಚ್ಚೋದು ಅವಶ್ಯಕತೆ ಇರ್ತಾನೆ, ಇಷ್ಟೊತ್ತನಗೂ ಬಂದು ಕಾದಕತ್ತಾರಂದ್ರೆ ಗೊತ್ತಾಗಲ್ಲ ಅಂದಿದ್ದು ಕಂಪ್ಲೇಂಟ್ ತೊಗೊಂಡ್ರಿ ಅವರು. ಆಯ್ತು ಅಂತೇಳಿ ಅಂದ್ಕಾಶಿ ಮತ್ತು ನಾವು ಬುಕ್ಕಕ್ಕೆ ಎಂಟ್ರಿ ಮಾಡ್ಬೇಕಲ್ಲ ರಿಜಿಸ್ಟ್ರಿಗೆ. ಆ ರಿಜಿಸ್ಟ್ರಿಗೆ ನಾ ಎಂಟ್ರಿ ಮಾಡೋದನ್ನು ನೋಡ್ತೀನಿ ರೀ. ಆಲ್ರೆಡಿ ನನ್ನ ಮಗನ ಕರೆಕ್ಟಾಗಿ ಪ್ರಜ್ವಲ್ ಮಹಂತೇಶ್ ಮುಹೂರ್ತ ಅಂತೇಳಿ ಗೊತ್ತಿರ್ತಾರೆ. ನಾ ಅದನ್ನ ನೋಡಿನೂ ಏನೋ ಅನ್ಲಿಲ್ಲ ರೀ ನಾನು. ಅವ್ರಿಗೆ ಹೆಂಗೆ ಅಲ್ಲಿ ಸ್ಟೇಷನ್ದಾಗ ಏನಾರ ಅಂದ್ರೆ ನಮ್ಮ ಮ್ಯಾಗ ಏನಾರು ಒಂದು ಇದು ಮಾಡಿಬಿಡ್ತಾರೆ ಅವರು.